ಹಲೋ ಸರ್. ಸ್ವಾತಿ, ನೀನೇನಿಲ್ಲಿ? ಏನ್ ವಿಷಯ? ಆದಿತ್ಯ ಸರ್ನ ನೋಡಕ್ ಬಂದೆ. ಆದಿ, ಸ್ವಾತಿ ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ ಕಣೋ. ಸರ್, ಯಾಕೆ ಸರ್ ನೀವು ಆಫೀಸ್ಗೆ ಬರ್ತಾ ಇಲ್ಲ? ತುಂಬ ಜನ ಲೋನ್ ಕೇಳ್ಕೊಂಡು ಬರ್ತಾ ಇದ್ದಾರೆ. ನಂಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸರ್. ನಿಮಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ. ಹಾಗಲ್ಲ ಸರ್, ನನಗೇನು ಗೊತ್ತಾಗಲ್ಲ. ಗೊತ್ತಾಗದೇ ಇದ್ರೆ ಲೋನ್ ಕೊಡೋಕ್ಕಾಗಲ್ಲ ಅಂತ ಹೇಳಿ ಕಳಿಸಿ. ಸರ್, ನೀವಾ ಈಗ ಮಾತಾಡ್ತಿರೋದು? ಆ ಕಂಪ್ನಿ ಬಗ್ಗೆ ಎಷ್ಟೆಲ್ಲ ಕನ್ಸು ಕಟ್ಕೊಂಡಿದ್ರಿ, ನೀವೇ ಬರಲಿಲ್ಲ ಅಂದರೆ ಹೇಗೆ ಸರ್? ಓ, ಇಷ್ಟು ದಿನ ನಮ್ಮ ಮನೆಯವ್ರು ಮಾತ್ರ ಬುದ್ಧಿ ಹೇಳ್ತಿದ್ರೆ ಅನ್ಕೊಂಡೆ. ಅವ್ರ ಜೊತೆ ಸೇರ್ಕೊಂಡು ನೀನು ಬುದ್ಧಿ ಹೇಳಕ್ಕೆ ಬಂದ್ಬಿಟ್ಯಾ? ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೋಕೊ. ಕಳ್ಸ ಅಣ್ಣ. ಸರ್, ನೀವು ನನಗೆ ಬೈದಿದ್ದು ನಂಗೇನು ಬೇಜಾರಿಲ್ಲ ಸರ್. ಆದರೆ ನೀವು ಮನೆ ಬಿಟ್ಟು ಬಂದಾಗಿಂದ ನಿಮ್ಮಮ್ಮ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಸರ್. ಅಷ್ಟೇ ಅಲ್ಲ ಸರ್, ಅವರು ಊಟ ತಿಂಡಿ ಬಿಟ್ಟು ನೀವೆಲ್ಲಿದ್ದೀರೋ ಹೇಗಿದ್ದೀರೋ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಂಗೆ ಅವ್ರ ದುಃಖ ನೋಡಕ್ ಆಗ್ತಿಲ್ಲ ಸರ್. ಪ್ಲೀಸ್ ನಿಮ್ಮ ತಾಯಿಗೋಸ್ಕರನಾದ್ರೂ ಬನ್ನಿ ಸರ್. ನಿರೋಷ, ಕಳ್ಸವಳನ್ನ. ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಇನ್ಯಾವತ್ತೂ ನಾನು ಬರಲ್ಲ. ತಗೊಳ್ಳಿ, ಈ ಫೋಟೋನ ನಿಮ್ಮ ರೂಮಲ್ಲಿ ಇಟ್ಕೊಳ್ಳಿ. ಆದಿತ್ಯ ಮನೆ ಬಿಟ್ಟು ಹೋಗಿದ್ದಾನೆ ಅಂತ ಮನೆಯವ್ರಿಗೆ ಯಾರಿಗೂ ಕಾಳಜಿನೇ ಇಲ್ಲ. ಅವನು ಎಲ್ಲಿದ್ದಾನೋ ಹೇಗಿದ್ದಾನೋ ಒಂದು ಗೊತ್ತಿಲ್ಲ. ಮೊದಲೇ ಕೋಪಿಷ್ಟ, ಯಾರ ಹತ್ರ ಜಗಳ ಮಾಡ್ಕೋತಾನೋ ಏನೋ. ದೇವ್ರೆ, ಈಗ ಅವನಿಗೆ ನೀನೇ ದಿಕ್ಕು. ಅವನೆಲ್ಲೇ ಇದ್ರು ಚೆನ್ನಾಗಿರೋ ಹಾಗೆ ನೋಡ್ಕೊ. ಹಲೋ ನಿರೋಷ, ಎಷ್ಟೊತ್ತಿಂದ ನೀನು ಫೋನಿಗೆ ಟ್ರೈ ಮಾಡ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ. ಆದಿತ್ಯನ ಮೊಬೈಲಿಗೂ ಟ್ರೈ ಮಾಡಿದೆ ಕಣೆ, ಅವ್ನು ರಿಸೀವ್ ಮಾಡ್ತಾ ಇಲ್ಲ. ಅವ್ನು ಎಲ್ಲಿದ್ದಾನಂತ ಏನಾದರೂ ಗೊತ್ತಾ ನಿನಗೆ? ಆಂಟಿ, ಆದಿ ಇವಾಗ ನಮ್ಮನೇಲೇ ಇದ್ದಾನೆ. ನಿಜ ಹೇಳ್ತಾ ಇದೆಯಾ ತಾನೆ? ನನ್ನ ಸಮಾಧಾನಕ್ಕೆ ಹೇಳ್ತಾ ಇಲ್ವಲ್ಲ? ಹ್ಞೂ ಆಂಟಿ, ಸತ್ಯವಾಗ್ಲೂ ಆದಿತ್ಯ ಇಲ್ಲೇ ಇದ್ದಾನೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಸತ್ಯ ಕಣೆ, ನನಗೀಗ ಸಮಾಧಾನ ಆಯ್ತು.
ನಿಮ್ಮಿಬ್ರು ಫೋನ್ ಸಿಗದಿದ್ದಕ್ಕೆ ನಂಗೆ ತುಂಬ ಗಾಬರಿ ಆಗ್ಬಿಟ್ಟಿತ್ತು. ಸತ್ಯ ಎಲ್ಲ ಒಂದ್ ಕಡೆ ಇದ್ದಾನಲ್ವಾ, ನನ್ನ ಮನ್ಸಿಗೆ ಅದೇ ನಿರಾಳ. ಈಗ ಹೇಗಿದ್ದಾನೆ? ಸಮಾಧಾನವಾಗಿದ್ದಾನೆ ತಾನೆ? ಸಮಾಧಾನವಾಗೇ ಇದ್ದಾನೆ ಆಂಟಿ, ನೀವೇನು ಚಿಂತೆ ಮಾಡಬೇಡಿ. ನಾನು ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ, ಸರಿನಾ? ನಿರೋಷ, ನಿಮ್ಮನೆಗೆ ನಾನು ಆದಿತ್ಯ ನೋಡಕ್ ಬರ್ಬೋದಾ? ಇದೇನು ಆಂಟಿ ಹೀಗೆ ಕೇಳ್ತಾ ಇದ್ದೀರಾ? ನಿಮ್ಮ ಮಗನ್ ನೋಡೋದಕ್ಕೆ ನನ್ನ ಪರ್ಮಿಷನ್ ಕೇಳ್ಬೇಕಾ? ನೀವು ಯಾವಾಗ ಬೇಕಾದ್ರೂ ಬನ್ನಿ, ನಾನು ನಿಮ್ಗೋಸ್ಕರ ಕಾಯ್ತಿರ್ತೀನಿ, ಆಯ್ತಾ? ಥ್ಯಾಂಕ್ಸ್ ನಿರೋಷ, ನನ್ನ ಮನಸ್ಸಲ್ಲಿ ಇದ್ದಿದ್ದ ಆತಂಕನ ದೂರ ಮಾಡಿದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ನಿಮ್ಮ ಮನೆಗೆ ಬಂದ್ಬಿಡ್ತೀನಿ. ಸರಿ ಆಂಟಿ, ಬಾಯ್. ಸರಿ.